ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಗೀತಾ ಭಟ್. ನಾನಿವತ್ತು ಒಂದು ಸುಂದರವಾದ, ಪ್ರಶಾಂತವಾದ ಹಾಗೆ ಪ್ರಸಿದ್ಧಿಯಾದ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ. ನೀವು ಬನ್ನಿ ನೋಡಿ. ಈ ದೇವಸ್ಥಾನ ಇರುವುದು ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಬಾಡ ಗ್ರಾಮದಲ್ಲಿರುವ ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಸ್ಥಾನ. ಅತ್ಯಂತ ಜಾಗೃತ ಹಾಗೂ ಪ್ರಸಿದ್ಧ ಕ್ಷೇತ್ರ ಇದು. ಈ ದೇವಸ್ಥಾನಕ್ಕೆ ಭೇಟಿ ನೀಡುವಂದರೆ ಒಂದು ಸುಮಾರು 150ಕ್ಕೂ ಹೆಚ್ಚಿಗೆ ಮೆಟ್ಟಿಲುಗಳನ್ನು ಹತ್ತವು. ದೇವರಿಗೆ ಉಡಿಯೆಲ್ಲ ತುಂಬಿಸೋದಿದ್ರೆ ಇಲ್ಲೇ ಎಲ್ಲ ರೆಡಿ ಇರ್ತು, ದುಡ್ಡನ್ನು ಕೊಟ್ಟಿರ್ತು. ಇದು ನಂದಾದೀಪ. ದೀಪ ಯಾವತ್ತೂ ಬೆಳಗ್ತಾನೆ ಇರ್ತು. ಅಂದರೆ ಭಕ್ತರೆಲ್ಲ ಬಂದಾಗೆಲ್ಲ ಎಲ್ಲರೂ ಎಣ್ಣೆ ಹಾಕಿ ಹೋಗ್ತಾ. ಹಂಗಾಗಿ ಯಾವತ್ತೂ ದೀಪ ನಂದುತ್ತಿಲ್ಲ. ಹಾಗೆ ನಂಗನೂ ಎಣ್ಣೆ ಹಾಕ್ದ. ನಾಗಮ್ಮ ನಂಗೆ ಬೆಳಿಗ್ಗೆ ಬೇಗನೆ ಹೋಗಿದ್ದರಿಂದ ಬೆಳಿಗ್ಗೆ ಅಷ್ಟೆಲ್ಲ ಜನ ಇದ್ದಿದ್ವಿಲ್ಲ. 12 ಗಂಟೆ ನಂತರ ತುಂಬ ಜನ ಆದ. ಹಾಗೆ ಊಟಕ್ಕೂ ತುಂಬ ಜನ ಇದ್ದಿದ್ದ. ಯಾವತ್ತೂ ಊಟ ಇರ್ತು. ವಾರದಲ್ಲಿ ಎಲ್ಲ ವಾರನೂ ಊಟ. ಮಂಗಳವಾರ ಶುಕ್ರವಾರ ಊಟಕ್ಕೆಲ್ಲ ಜಾಸ್ತಿ ಜನ ಆಗ್ತಾ. ಹಾಗೆ ದೇವಿ ದೇವಸ್ಥಾನ ಆಗಿದ್ದಕ್ಕೆ ದೇವಸ್ಥಾನಕ್ಕೂ ತುಂಬ ಜನ ಆಗಿರ್ತಾ. ಅನ್ನಪೂರ್ಣೇಶ್ವರಿ ಗೃಹ. ಇದು ಊಟ ಮಾಡುವ ಹಾಲೆಲ್ಲ ತುಂಬ ಕ್ಲೀನಾಗಿದ್ದು. ಹಾಗೆ ದೇವಸ್ಥಾನದ ಸುತ್ತಲೂ ವಿವಿಧ ಬಗೆಯ ದೇವಿಯ ವಿಗ್ರಹ ಮತ್ತು ಶ್ಲೋಕ. ಯಾ ದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಸ್ಥಳೀಯರ ಪ್ರಕಾರ ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಿಯು ಮೂಲತಃ ಗೋವಾದಿಂದ ಬಂದವಳು ಎಂದು ನಂಬಲಾಗಿದೆ. ಗೋವಾದಲ್ಲಿ ಪೋರ್ಚುಗೀಸರ ಆಡಳಿತ ಮತ್ತು ಮತಾಂತರಗಳ ಹಾವಳಿ ಹೆಚ್ಚಾದಾಗ ಅಲ್ಲಿನ ಸಾರಸ್ವತ ಬ್ರಾಹ್ಮಣರು ಮತ್ತು ಇತರ ಭಕ್ತರು ತಮ್ಮ ಆರಾಧ್ಯ ದೇವತೆಗಳ ವಿಗ್ರಹಗಳನ್ನು ರಕ್ಷಿಸಲು ಅವುಗಳನ್ನು ದೋಣಿಗಳಲ್ಲಿ ಇಟ್ಟುಕೊಂಡು ಕರಾವಳಿ ಮಾರ್ಗವಾಗಿ ದಕ್ಷಿಣದ ಕಡೆಗೆ ಪಲಾಯನ ಮಾಡಿದರು. ಹೀಗೆ ತಂದ ದೇವಿಯ ವಿಗ್ರಹವನ್ನು ಇಲ್ಲಿ ಪ್ರತಿಷ್ಠಾಪಿಸಲಾಯಿತು. ಈ ದೇವಿಯು ಶಾಂತ ಸ್ವರೂಪಿಣಿಯಾಗಿದ್ದರಿಂದ ಶ್ರೀ ಶಾಂತಿಕಾ ಪರಮೇಶ್ವರಿ ಎಂಬ ಹೆಸರು ಬಂತು.
ಈ ದೇವಸ್ಥಾನ ಸಮುದ್ರ ತೀರದ ಬೆಟ್ಟದ ಮೇಲಿರುವ ಅದ್ಭುತ ಪ್ರವಾಸಿ ಮತ್ತು ಧಾರ್ಮಿಕ ಕೇಂದ್ರ. ಇಲ್ಲಿಂದ ಅರೇಬಿಯನ್ ಸಮುದ್ರದ ಒಂದು ಸುಂದರ ನೋಟ ಕಣ್ತುಂಬಿಕೊಳ್ಳಬಹುದು. ಊಟ ಎಲ್ಲ ತುಂಬಾ ರುಚಿಯಾಗಿ ಮಾಡ್ತಿದ್ದ. ಕುಂಬಳಕಾಯಿ ಸಾಂಬಾರು, ನನ್ನ ಇಷ್ಟದ ಕುಂಬಳಕಾಯಿ ಸಾಂಬಾರು. ಸಾಂಬಾರು ತುಂಬ ರುಚಿಯಾಗಿತ್ತು. ಕುಂಬಳಕಾಯಿ ಹಸಿನ ಹುಳಿನ ಎಂಥದ್ದು ಹುಳಿನ ಕೇಳಿದೆ. ನೀವು ಈ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ನೀಡಿ. ಹಾಗೆ ಹೆಂಗಿದ್ದು ಹೇಳಿ ಕಮೆಂಟ್ಸ್ ಮುಖಾಂತರ ಹೇಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ಹಾಗೆ ಮತ್ತೆ ವಾಪಸ್ ಮೆಟ್ಲಿಳಿದು ಹಂಗೆ ಬಸ್ಸಿಗೆ ಬಂದ್ಯಾ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗ್ತೇವೆ. ಟಾಟಾ, ಬಾಯ್ ಬಾಯ್.